ಕೇಳ್ರಪ್ಪೋ ಕೇಳ್ರಿ. ಅಂತರ್ಜಲ ಬತ್ತಿದ್ದಕ್ಕ ನೀರು ನೋಡಿ ಉಪಯೋಗ ಮಾಡ್ರಿ. ನೀರಿನ ಅಭಾವ ಇರುದಕ್ಕ ಇನ್ಮೇಲೆ 8-10 ದಿನಕ್ಕೊಮ್ಮೆ ನಳ ಬರ್ತಾವು. ಒಂದ್ ವೇಳೆ ನೀರೇನಾರ ಅಳತಿ ಕೆಟ್ಟು ಉಪಯೋಗ ಮಾಡಿದ್ದ ಅದಕ್ಕಿದ್ರ ನಿಮ್ಮ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಲಾಗುವುದು. ನೀರ್ ತುಂಬದಾಗಿಂದ ರೋಡ್ ತೊಳದ್ನೆ, ಬಾಗ್ಲಾ ತೊಳದ್ನೆ, ಗ್ವಾಡಿ ತೊಳದ್ನೆ ಯಾರು ಮಾಡಂಗಿಲ್ಲ. ಏಟ್ ಬೇಕಾಡ್ ತುಂಬ್ಕೋಬೇಕು, ನಳ ಬಂದ್ ಮಾಡ್ಬೇಕು. ಯಾರಾದ್ರೂ ನಳ ಬಂದ್ ಮಾಡ್ದ ರೋಡ್ಗೆ ಗಟ್ರಿಗೆ ನೀರ್ ಹರಿಸಿದ್ರ ಅವ್ರಿಗೆ ಮನಿಗೆ 1,000 ರೂಪಾಯಿ ದಂಡ ವಿಧಿಸಲಾಗುವುದು. ತಿಳಿಯಿರಿ. ಇಷ್ಟ ಎಚ್ಚರಿಕೆ ಕೊಟ್ರು ನೀರೇನಾರ ಪೋಲ್ ಮಾಡಿ ಹಾಳ್ ಮಾಡಿದ್ದಾದ್ರ ಮುಂದೆ ಬರೋದಿಂದಾಗ ನೀರನ್ನ ಬಾಟ್ಲಿ ಒಳಗಲ್ಲ, ಬಂಗಾರ ಅಂಗಡ್ಯಾಗ ಒಂದೊಂದು ವಾಟೆ ತಗೊಂಡು ಖರೀದಿ ಮಾಡ್ಬೇಕಾಕತಿ. ಹಂಗಾಗಿ ಜೀವ ಜಲವನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಆಗೈತಿ. ಎಲ್ಲರೂ ಸೇರಿ ಹಿಂದೆ ಪ್ರತಿಜ್ಞೆ ಮಾಡೋಣ. ನೀರನ್ನು ಹಿತವಾಗಿ ಮಿತವಾಗಿ ಬಳಸೋಣ. ನಮ್ಮ ಜೀವ ಜಲದ ರಕ್ಷಣೆಯನ್ನ ಮಾಡೋಣ. ನೋಡಿದ್ರೆ ಎಲ್ಲೆಲ್ಲಿ ನೀರ ಇಲ್ಲಂತ. ಯವ್ವ ಹೂನ ಲಕ್ಷ್ಮಕ್ಕ, ನಮ್ಮ ಅಕ್ಕನ ಮಗ ಒಬ್ಬವ ಬೆಂಗಳೂರ ಕೆಲಸ ಮಾಡ್ತಾನ. ಯವ್ವ ಮೊನ್ನೆ ಫೋನ್ ಹಚ್ಚಿದ್ದೆ, ಹೆಂಗಪ್ಪ ಆರಾಮದಿಯನ ಅಂತ ಹೇಳಿ. ಹಂಗಾರ ಸೂಟಿ ಬಿಡ್ತಪ್ಪ ಹುಡುಗರ್ದು 2 ದಿನ ಬರ್ಬೇಕಂತ ಮಾಡೇನಿ ಅಂದೆ. ಯವ್ವ ಆಂಟಿ ಮರೇ ಬರ್ಬೇಡ್ರಿ ಯವ್ವ, ಮೊದ್ಲ ಇಲ್ಲೇ ಬೆಂಗಳೂರಾಗ ನೀರ ಇಲ್ಲ. ಟ್ಯಾಂಕರ್ ನೀರು 3-4 ಸಾವಿರ ರೂಪಾಯಿ ಅಂತ. ನಮ್ಗ ತೊಳ್ಕೊಳಕ್ ಬೆಳ್ಕೊಳಕ್ ನೀರಿಲ್ವಾ, ಎದಕ್ ಬರ್ತೀರಿ, ಮರೇ ಬರ್ಬೇಡ್ರಿ ಅಂದ. ಯವ್ವ ಹೌದಂತ ನಮ್ಮ ಮನ್ಯಾನವ ವಾರ್ತಾ ಹಚ್ಚಿದ್ನ. ಯವ್ವ ಬರೇ ಅದನ್ನ ಹೇಳಕತ್ತಾರ ಟಿವ್ಯಾಗ. ಯವ್ವ ನೋಡು, ನಮ್ಮೂರಾಗ ಅರಬ್ ಬರ್ತದಂತ ಏನ್ ಹೇಳಿದ್ನೀಗ ಡಂಗ್ರ ಹೊಡೆವ. ಅವ್ರ ಬೇ ಬೆಂಗಳೂರಾಗ ದುಡಿ ಮಿರ್ತೈತಿ ಹೌದನ್ನಂಗ. ಯವ್ವ 3-4 ಸಾವಿರ ಕೊಟ್ಟು ನೀರ್ ಕೊಂಡಾರ್ಬೇ, ನಮಗೇನೈತೆ ಯವ್ವ? ನಮ್ದರ ದುಡಿಮಿಲ್ಲ, ದುಕ್ ಬಡಿಯೋದಿಲ್ಲ, ಈಟ ಹೊಲ್ದಾಗ ಬೆಳದ್ ತಿನ್ನರು. ಯವ್ವ ನೀರಿನ ಅರಬ್ ಬಂದ್ರ ನಮ್ ಗತಿ ಏನ ಯವ್ವ? ಅಲ್ಲೇ ಮನುಷ್ಯರ್ದ ಹೊಟ್ಟೆ ಹೋಗ್ಲಿ ಯವ್ವ, ದನದ್ದು ಜಾನುವಾರ್ದು ವಿಚಾರ ಮಾಡ ಯವ್ವ, ಏನ್ ಗತಿ ಆಕೇತಿ? ಹೂನ ಲಕ್ಷ್ಮಕ್ಕ, ಯವ್ವ ಇಡೀ ಊರಿಗೆ ಊರ್ ಹೊಕ್ಕತಿ. ಅಲ್ಲ ರೀ ಲಕ್ಷ್ಮಿಂದು ಅಕ್ಕ, ಊಟ ಇಲ್ಲಂದ್ರ ಇರಾಕ್ ಬರ್ತೈತ್ರಿ, ಮತ್ತ ನೀರಿಲ್ಲಂದ್ರ ಏನೈತ್ರಿ, ಮನುಷ್ಯಾಗ ಸತ್ತ ಹೋಗ್ತಾರ. ಹೂನ ಯವ್ವ ಪಾತವ್ವ. ಯವ್ವ ಆದ್ರೂ ಮನುಷ್ಯ ಎಷ್ಟ್ ಮುಂದುವರಿಯಾಕತ್ತಾನ ಅಷ್ಟ್ ಹಾನಿ ಆಗಾಕತ್ತತ್ ನೋಡ್ಬೇ ಪ್ರಕೃತಿಗೆ. ಹೂನ್ರಿ, ಬರೇ ಗಿಡ ಕಡೆದು ಬಿಲ್ಡಿಂಗ್ ಏರ್ಸೋದು, ಗಿಡ ಕಡೆದು ಬಿಲ್ಡಿಂಗ್ ಏರ್ಸೋದು. ಹಿಂಗ್ ಮಾಡಾಕತ್ರ ಏನಾಕತ್ರಿ? ಆದ್ರೂ ಎಲ್ಲಾರ್ಗಿ ಗೌರ್ಮೆಂಟ್ನವ್ರು ಟ್ರಿಕ್ ಮಾಡ್ಬೇಕವಾ. 1 ಗಿಡ ಕಡದ್ರ 10 ಗಿಡ ಹಚ್ಬೇಕು ಅವ್ರು, ಹಂಗ ಮಾಡ್ಬೇಕವಾ. ಹೂನ ಯವ್ವ, ನೀರಿಲ್ಲಂದ್ರ ಏನೈತ್ವೇ ಮನುಷ್ಯ ಅಂದ? ನೀರಿದ್ರ ಎಲ್ಲ ಯವ್ವ. ಆದ್ರೂ ಏನೇನ್ ನೋಡೋದ ಏನ ಯವ್ವ, ಈ ಕಣ್ಣಿಲಿ ಅನ್ಸೈತೆ ಯವ್ವ ನಮಗ. ಎಂತೆಂತ ಕಾಲ್ ಬಂತ ಯವ್ವ, ಕೂಳ್ಗೇಡ ನೀರ್ಗೇಡ ಆಗದು ಬಂತವ ಕೆಡಿಗಾಲಕ್ಕ. ಇನ್ ಮೇಲಾರ ಮನುಷ್ಯ ಎಚ್ಚೆತ್ತಕೋಬೇಕು. ಇಲ್ಲಿ ನೋಡ್ರಲೇ, ಇನ್ ಮೇಲೆ ನಮ್ಮ ಮನ್ಯಾಗ ಮಾಡಿದ್ರೇನ, ನಿನ್ನ ಮನ್ಯಾಗ ಮಾಡಿದ್ರೇನ ಇಲ್ಲ ಏನ? ಏಟ್ ಬೇಕಟ್ ನೀರ್ ತುಂಬ್ಕೋಬೇಕು, ನಲ್ಲಿ ನೀರ್ ಬಂದ್ ಮಾಡ್ಬೇಕು, ಕೆರಿ ಬಾವಿ ಸಂರಕ್ಷಣೆ ಮಾಡ್ಕೋಬೇಕು ನಾವ. ಹೌದು, ಮತ್ತ ಎಲ್ಲಾರು ಮಾಡ್ದಾಗ ಆಕತ್ವಿ, ಒಬ್ರು ಮಾಡೋದು 10 ಮಂದಿ ಬಿಡೋದಂದ್ರ ಏನಕತಿ? ಇನ್ ಮೇಲೆ ಎಲ್ಲಾರು ಸೇರಿ ನಮ್ಮ ಜೀವ ಜಲವನ್ನ ನಾವು ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಎಲ್ಲಾರು ಪಣ ತೊಡೋನು. ನಮ್ಮ ಹಳ್ಳಿ, ನಮ್ಮ ಊರಾಗ ಕೆರೆ, ಬಾವಿ, ಹೊಂಡ, ನಲ್ಲಿ ನೀರು ಪೋಲಾಗದಂತೆ ಕಾಯ್ಕೊಂತೇವಂತ ಹೇಳಿ ಪ್ರತಿಜ್ಞೆ ಮಾಡೋಣ. ಹೌದ್ ಲಕ್ಷ್ಮಕ್ಕ, ನೀರ ಎಷ್ಟು ಬೇಕಷ್ಟು ಬಳಸ್ಬೇಕಂತ ಹೇಳಿ ಅನ್ಕೊಂತೇವಿ. ಅದನ್ನ ಹೆಂಗ ಬಳಸ್ಬೇಕ ಯವ್ವ? ರೇಣಿ ಕುಂದರಿಲ್ಲಿ ಹೇಳ್ತಾನೆ. ಪೇಟೆಗಿಂದ ಕಾಯಿಪಲ್ ತಂದಿರ್ತೇವ, ಮುಂಜಾನೆ ಪಲ್ಯ ಕೆಚ್ಚು ಮುಂದೆ ಏನ್ ಮಾಡ್ತೇವಿ? 1 ಡಬರೆ ನೀರ್ ತಗೊಂಡು ಸ್ವಚ್ಛಗೆ ತೊಳಿತೇವ್ರಿ. ಜಾಣಿ ತೊಳಿತೇವಿಲ್ಲ, ಆ ನೀರ್ ಏನ್ ಮಾಡ್ತೇವಿ? ಆ ನೀರ್ ಒಯ್ತೇವಿ, ಚಲ್ತೇವಿ ತಿಪ್ಪ್ಯಾಗ. ಹೌದುದಿಲ್ಲ? ಅದನ್ನ ಮಾಡ್ಬಾರ್ದು. ಅದನ್ನ ಒಯ್ದ ನೀರ್ ಗಿಡ ಗಂಟಿಗೆ ಹಾಕಬೇಕು. ಆಮೇಲೆ ಬಾಂಡೆ ತೊಳಿ ಮುಂದ ಹಂಗ ಚರಗಿಲೆ ತಗೊಂಡ್ ಸುರಿ ಬಾಂಡೆ ತೊಳಿಬಾರ್ದ. 2 ಬುಟ್ಟ್ಯಾಗ ನೀರ್ ಹಾಕೋಬೇಕ. ಒಂದ್ರಾಗ ಸಬ್ಕಾರ್ ನೀರ್ ತೊಳಿಬೇಕ, ಇನ್ನೊಂದ್ರಾಗ ಸ್ವಚ್ಛಗೆ ತೊಳೆದು ಡಬ್ಬಾಕ್ಬೇಕ. ಹಂಗ ಮಾಡೋದ್ರಿಂದ ನೀರ್ ಉಳಿತಾಯ ಆಕತಿ. ಮತ್ತ ಕೆಲವೊಂದ್ ಮಂದಿಗ ಅದಾರ್ರಿ 4-5 ಬಕೆಟ್ ಜಳಕಾಗ ಮಾಡ್ತಾರ, ಅಂತವ್ರಿಗೂ ಬರಬರಿ ಸಬಕ್ ಹೇಳ್ಬೇಕ. ಹೌದು, 4-5 ಬಕೆಟ್ ಜಳಕ ಮಾಡೋರು ಅದಾರ. ಏನ ಅಷ್ಟ್ ಜಳಕ ಮಾಡ್ತಾರ ಖರೆ, ಅದೇನ್ ಮೈ ಮೇಲೆ ನಿಂದಿರ್ತಾವನ್ರಿ? 1 ಬಕೆಟ್ ಮಾಡಿದ್ರು ಮೈ ಮೇಲೆ ನಿಲ್ಲಲ್ಲ, 4-5 ಬಕೆಟ್ ಮಾಡಿದ್ರು ಮೈ ಮೇಲೆ ನಿಲ್ಲಲ್ಲ. ಅವಶ್ಯಕತೆಗೆ ಎಷ್ಟೈತಿ ಅಷ್ಟ್ ಜಳಕ ಮಾಡ್ಬೇಕ. ಹಂಗ ಅರಬಿ ಒಗಿಬೇಕಾರು ಹಂಗಾರಿ. ಏನ ಒಂದ್ ಕಡೆ ಕರೆ ನೀರು, ಒಂದ್ ಕಡೆ ಬಿಳೆ ನೀರು, ಒಂದ್ ನೀರಾಗ ಒಗಿಬೇಕು, ಒಂದ್ ನೀರಾಗ ಹಿಂಡಿ ಒಣಾಕ್ಬೇಕ. ಹಂಗಾದ್ರ ಬಾಳ್ ನೀರ್ ಹೋಗುದಿಲ್ಲ. ಆಮೇಲೆ ಲಕ್ಷ್ಮಕ್ಕ, ಮಳೆ ನೀರು ಸಂರಕ್ಷಣೆ ಮಾಡೋದು ಎಷ್ಟಕೊಂಡ ಐಡಿರಿ ಅದಾವ. ಅಂತವೆಲ್ಲ ನೋಡ್ಕೊಂಡ್ಬೇ ಟಾಕಿ ಗಿಕ್ಕಿ ಕಟ್ಟಿಸ್ಕೊಂಡು ಮಳೆ ನೀರು ತೆಗೆದಿಟ್ಕೋಬೇಕ. ಹೌದು ನೋಡ್ರಿ, ಇಂಥವೆಲ್ಲ ಐಡಿರಿಯನ್ನ ಮನ್ಯಾಗ ನಾವೆಲ್ಲ ಅಳವಡಿಸ್ಕೋಬೇಕ. ಏನ ಅಂದ್ರ ನಾವು ಈ ನೀರಿಂದ ಬರುವಂತ ತಾಪತ್ರಯದಿಂದ ಪಾರಾಕ್ಕೇವಿ. ಆಮೇಲೆ ಕೆಲವೊಂದ್ ಮಂದಿಗ ಅದಾರ ನೋಡ್ರಿ, ಅಂಗಳಾಗ ಕಸ ಹೊಡಿತಾರಿ, ಬಾಗ್ಲಾಗ ಎಲ್ಲಾಗ. ಮತ್ತ ಹೊಡದ್ ಏನ್ ಮಾಡ್ತಾರಿ? ಇಡೀ ರೋಡ್ ತೊಳಿತಾರಿ ಮುಂಜಾನೆದ್ದ. ಪೈಪ್ ಹಚ್ಚಿ ಕ್ಯಾಸ ಮತ್ತ ರೋಡ್ ತೊಳದ್ರ ಏನಾಗ್ತೈತ್ರಿ? ಸುಮ್ನೆ ನೀರ್ ಹಾಳಾಗ್ತೈತಿಲ್ಲ ರೀ. ಬಾಗ್ಲಾ ಅಷ್ಟ್ ತೊಳಿಬೇಕು, ಕುಂದರ್ಬೇಕು. ರೋಡ್ ತೊಳದ್ರ ಏನ್ ಉಪಯೋಗ ಆಗ್ತೈತಿ? ರೋಡದ ಸುಮ್ನೆ ಖಾಲಿ ಪುಕ್ಷಟಿ ನೀರ್ ಹೊಡದ್ ಮತ್ತ ರೋಡ್ 5 ತಿಂಗಳು ಆಗಿರಂಗಿಲ್ಲ, ಕಿತ್ಕೊಂಡ್ ಹೋಗ್ಬಿಡ್ತೈತಿ. ಹೌದಾ ನೀನ? ಅಂತಾವು ಅದಾವ ಹುಚ್ಚಮಂಗ್ಯನಂತಾವ. ರೋಡ್ ತೊಳದ್ನೆ, ಕಟ್ಟಿ ತೊಳದ್ನೆ, ಬಾಗ್ಲಾ ತೊಳದ್ನೆ, ಎದಕ್ವೆ? ಬಾಗ್ಲಾ ಬಳಿಬೇಕಾ?
ಒಂದು ಬಕೆಟ್ ನೀರ್ ತಗೋಬೇಕು ಒರೆಸ್ಕೋಬೇಕು ಮಾಡ್ಬೇಕು ಅದನ್ನ ಬಿಟ್ಟು ಪೈಪ್ ಹಚ್ಚಿ ಹಿಂಗ್ ಹಿಡ್ಕೊಂಡ್ ನಿಂತು ಬಿಟ್ರೆ ಎದಕ್ ಬರ್ತೈತಿ ನಮ್ನಿ ನೀರ್ ಹಾಳು ಮಾಡಿದ್ರೆ ಅಂತವ್ರಿಗೆ ಲಕ್ಷ್ಮಕ್ಕ ಪಂಚಾಯತಿ ತರಪಿ ಬರಬ್ಬರಿ ದಂಡ ಹಾಕಿಸ್ಬೇಕ ಒಂದ್ ಕೆಲಸ ಮಾಡ್ಬೇಕ್ಲೇ ರೇಣಿ ಎಲ್ಲಾ ಸಂಘದವರು ಒಂದ್ ಮೀಟಿಂಗ್ ಕೂಡಿಸ್ಬೇಕ ಆ ಮೀಟಿಂಗ್ ನಾಗ ನೀರಿನ ಸಂರಕ್ಷಣೆ ಮಾಡಾಕ ಏನೇನ್ ಕ್ರಮ ಕೈಗೊಳ್ಳಬೇಕು ಅನ್ನೋದು ಮೀಟಿಂಗ್ ನಾಗ ನಾವೆಲ್ಲರೂ ಕುಂತ ಚರ್ಚೆ ಮಾಡ್ಬೇಕ ಅದನ್ನ ನಮ್ಮ ಊರೊಳಗಿರುವಂತ ಪ್ರತಿ ಒಂದು ಮನೆಗೆ ಹೋಗಿ ನಾವೇನ್ ಚರ್ಚೆ ಮಾಡೇವಿ ಅದಕ್ಕೆ ಪರಿಹಾರ ಏನ್ ಕಂಡು ಹಿಡ್ದೇವಿ ಮುಂಬರೋದಿಂದಾಗ ನಾವ್ ಎಂತ ಸಮಸ್ಯೆಯನ್ನು ಎದುರಿಸಬೇಕಾಕೇತಿ ಅದನ್ನೆಲ್ಲ ಕೂಡ ನಾವು ಜನರಿಗೆ ತಿಳಿ ಹೇಳ್ಬೇಕ ಈದ್ ಕರೆಕ್ಟ್ ಐತ್ ನೋಡ್ ಲಕ್ಷ್ಮಕ್ಕ ಹೌದ್ ನೋಡ್ರಿ ಹಂಗ ಮಾಡಿದ್ರೆ ಜನರ ಮನೆ ಮುಟ್ತೈತಿ ಯಾಕಂದ್ರ ಟಿವಿ ನೋಡ್ಲಾರ್ದವ್ರು ಅದಾರ ಪೇಪರ್ ಓದ್ಲಾರ್ದವ್ರು ಅದಾರ ಅವ್ರಿಗೆಲ್ಲ ಹಿಂಗ್ ಮನಿಗೆ ಹೋಗಿ ತಿಳಿಸಿ ಹೇಳಿಂದ ತಿಳಿತೈತಿ ಯವ್ವ ಹೌದು ಲಕ್ಷ್ಮಕ್ಕ ಎಲ್ಲ ಸೈವ ಮನ್ಯಾನ ಗಂಡ್ಮಕ್ಳು ಸುಮ್ಮನೆ ಇರ್ಬೇಕಲ್ಲ ಯವ್ವ ಇವೊಂದು ಏನಾರ ಅಂದ ಬಿಡ್ತಾವ ಒಂದ್ ಏನಾರ ಒಳ್ಳೆ ಕೆಲಸ ಮಾಡೋ ಮುಂದೆ ಏನಂತಾರ ಅನ್ಲಿ ನೋಡ್ರಿ ಏನಿ 8 ಗಂಟೆ ಆಗಿಂದ ಸೇರೆದಾಗ ಹಾಕೊಳಕ ನೀರ ಬೇಕು ಮೊದ್ಲ ಅದ ಇಲ್ಲಂದ್ರ ಸೇರೆ ಎಲ್ಲಿ ಕುಡಿತಾರ ಎಲ್ಲಾರ್ಗಿ ಮುಖ್ಯ ಆಗಿದ್ವಾ ನೀರ್ ಅವ್ರಿಗೆ ಬೇಷಂಗ ಬುದ್ಧಿ ಹೇಳಿ ಅವ್ರನ್ನು ನಮ್ ಕೂಡ ಕರ್ಕೊಂಡ್ ಹೋಗ್ಬೇಕ ಹೌದ್ಲೆ ಮತ್ತ ಪ್ರತಿಯೊಬ್ಬರದು ಜವಾಬ್ದಾರಿ ಇದೆ ನೀರಿನ ಮೇಲೆ ಒಂದ್ ಹಾಡ್ ಕಟ್ಬೇಕ ಲಕ್ಷ್ಮಕ್ಕ ಹೌದ್ಲೇ ರೇಣಿ ಹಾಡ್ ಕಟ್ಬೇಕ್ ನೋಡ ನೀರಿಲ್ಲ ನೀರಿಲ್ಲ ನಮ್ಮ ನಿಮ್ಮ ಮನೆಯಾಗ ನೀರಿಲ್ಲ ನೀರೇ ಇಲ್ಲ ನೀರಿಲ್ಲ ನೀರಿಲ್ಲ ನಮ್ಮ ನಿಮ್ಮ ಮನೆಯಲ್ಲಿ ನೀರಿಲ್ಲ ನಿಜವಾಗಿಯೂ ಇದು ಸುಳ್ಳಲ್ಲ ನೀರಿಲ್ಲ ನೀರಿಲ್ಲ ನೀರೇ ಇಲ್ಲ ಪೋಲಾದರೆ ನೀರು ಬರುವುದಿಲ್ಲ ಉತ್ತರ ದಕ್ಷಿಣದವರೆಗೆ ಸಾರಿಯಲ್ಲ ನೀರನ್ನು ಸಂರಕ್ಷಣೆ ಮಾಡ್ರಲ್ಲ ನೀರಿಲ್ಲ ನೀರಿಲ್ಲ ನಮ್ಮ ನಿಮ್ಮ ಮನೆಯಲ್ಲಿ ನೀರಿಲ್ಲ ನೀರೇ ಇಲ್ಲ ತಡ್ರಿ ನೀವೆಲ್ಲ ಹೊಂಟ್ರಿ ನಮ್ಮ ಈ ವಿಡಿಯೋಕ ಒಂದ್ ಲೈಕ್ ಮಾಡ್ರಿ ಹಂಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡ್ರಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮಾಡಿ ಹೇಳ್ರಿ ಯಾರಾದ್ರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ